ಇನ್ನು ಬೀದರ್ ಜಿಲ್ಲೆಯ ಹವಾಮಾನದಲ್ಲಿಯೂ ಕೂಡ ಏಕಾಏಕಿ ಬದಲಾವಣೆ ಕಂಡು ಬಂದಿದ್ದು ನಿನ್ನೆ ರಾತ್ರಿ ಬೀದರ್ ಜಿಲ್ಲೆಯಾದ್ಯಂತ ಆಲಿಕಲ್ಲು ಮಳೆ ಸಹಿತ ಭಾರೀ ಮಳೆ ಆಗಿದೆ. ಕಳೆದ ಕೆಲ ದಿನಗಳಿಂದ ಬಿಸಿಲಿನ ತಾಪಕ್ಕೆ ತತ್ತರಿಸಿದ ಜನರಿಗೆ ಈ ಮಳೆ ತಂಪು ನೀಡಿದ್ರು ಹಲವು ಕಡೆಗಳಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡಿದೆ. ಬೀದರ್, ಬಸವ ಕಲ್ಯಾಣ್, ಹುಮ್ನಾಬಾದ್, ಚಿಡ್ಗುಪ್ಪ ಸೇರಿದಂತೆ ವಿವಿಧ ತಾಲೂಕು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಕಳೆದ ರಾತ್ರಿ ಅರ್ಧ ಗಂಟೆಗಳ ಕಾಲ ಆಲಿಕಲ್ಲು ಮಳೆಯೊಂದಿಗೆ ಜೋರಾಗಿ ಮಳೆ ಸುರಿಯುತ್ತದೆ. ಬೀದರ್ ನಗರದಲ್ಲಿ ಕೂಡ ಧಾರಾಕಾರ ಮಳೆ ಸುರಿದಿದ್ದು ರಸ್ತೆಗಳಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಸಂಕಷ್ಟವನ್ನ ಎದುರಿಸುತ್ತಿದ್ರು. ಇನ್ನು ಹಠಾತ್ ಆರಂಭವಾದ ಈ ಮಳೆಯಿಂದ ಜನರು ತಾತ್ಕಾಲಿಕವಾಗಿ ತೊಂದರೆ ಅನುಭವಿಸಿದ್ರು. ಬಿಸಿಲಿನ ತಾಪದಿಂದ ಬರುತ್ತಿದ್ದವರಿಗೆ ಮಳೆ ರಾಯ ತಂಪೆರುತ್ತಿದ್ದಾನೆ. ಆದರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದವರು ಮತ್ತು ತೋಟಗಾರಿಕೆ ಬೆಳೆಯನ್ನ ಬೆಳೆದವರಿಗೆ ಅಲ್ಪ ಮಟ್ಟಿಗೆ ನಷ್ಟವಾಗುವಂತಹ ಸಾಧ್ಯತೆ ಕೂಡ ಇದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮದಲ್ಲಿ ಇವತ್ತು ಒಂದು ಬರ್ಫಿನ ಮಳೆನೇ ಬೀಳ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ವರ್ಷದ ಮೊದಲನೇ ಮಳೆ ಅಂತ ತುಂಬ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ಬರುಕು ಬೀಳ್ತಾ ಇದೆ. ಪೂರ ಬಹಳ ಸಂತೋಷ ಆಗ್ತಾ ಇದೆ.